ಹನುಮಂತನಿಗೆ ಮದುವೆ ಆಗಿದೆ. ಹನುಮಂತನಿಗೆ ಮದುವೆ ಆಗಿದೆ. ಹನುಮಂತನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದಂಥವನು ಯಾರು ಅಂತಂದ್ರೆ ಸೂರ್ಯದೇವ. ಹನುಮಂತನ ಎಲ್ಲ ಬ್ರಹ್ಮಚಾರಿ ಅಂತಾರೆ, ಕಠೋರ ಬ್ರಹ್ಮಚಾರಿ ಅಂತಾರೆ. ಆದ್ರೆ ಮದುವೆ ಆದದ್ದು ಹೇಗೆ? ಅವನು ಯಾಕೆ ಮದುವೆ ಆಗ್ತಾನೆ ಹನುಮ ಅಂತಂದ್ರೆ, ಈತನಿಗೆ ಎಲ್ಲ ವಿದ್ಯೆಗಳನ್ನ ಕಲಿಸಿದಂಥವನು ಸೂರ್ಯದೇವ. ಎಲ್ಲಾ ವಿದ್ಯೆನೂ ಕಲ್ತನಂತೆ ಅವನು. ಸಕಲ ಶಾಸ್ತ್ರ ವಿದ್ಯೆಗಳನ್ನೆಲ್ಲ ಪರಮಾತ್ಮ ಆಂಜನೇಯ ಕಲ್ತ ಸೂರ್ಯದೇವನ ಕಡೆಯಿಂದ. ಆದ್ರೆ ಒಂದು ವಿದ್ಯೆ ಮಾತ್ರ ಇವನಿಗೆ ಬರಲಿಲ್ಲ. ಯಾವುದಾ ವಿದ್ಯೆ ಅಂತಂದ್ರೆ ಅದು ನವವ್ಯಾಕರಣ ಎನ್ನುವಂಥ ವಿದ್ಯೆ ಬರಲಿಲ್ಲ. ಏನು ಕಾರಣ? ಗಂಡ ಹೆಂಡತಿ ಇಬ್ಬರು ಕೂತ್ ಕಲಿಯುವಂಥ ವಿದ್ಯೆ ಅದು. ಈಗೆಲ್ಲನೂ ಕಲಿಸ್ಬೇಕು ಗುರುವಾದಂಥವನು, ಆದರೆ ಈತನಿಗೆ ಹೆಂಡತಿ ಇಲ್ಲ. ಆಗೇನ್ ಮಾಡ್ತಾನೆ, ತನ್ನ ಕಿರಣಕ್ಕೆ ಸೂರ್ಯದೇವ ತನ್ನ ಕಿರಣದಿಂದಲೇ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಆ ಹೆಣ್ಣಿಗೆ ಸುವರ್ಚಲಾದೇವಿ ಎನ್ನುವಂತ ಹೆಸರಿಡುತ್ತಾನೆ. ಸುವರ್ಚಲಾದೇವಿ ಮತ್ತು ಹನುಮಂತನಿಗೆ ಮದುವೆಯನ್ನು ಮಾಡಿಸ್ತಾನೆ ಸೂರ್ಯದೇವ. ಮದುವೆಯನ್ನು ಮಾಡಿಸಿ ಆನಂತರದಲ್ಲಿ ನವವ್ಯಾಕರಣವನ್ನು ಸಂಪೂರ್ಣವಾಗಿ ಹನುಮಂತನಿಗೆ ಕಲಿಸ್ತಾನೆ. ಕಲಿಸಿ ಆದ ಮೇಲೆ ಆ ಮಗಳನ್ನ ತನ್ನ ಕಿರಣದಲ್ಲೇ ಲೀನ ಮಾಡಿಕೊಳ್ತಾನೆ ಸೂರ್ಯನಾರಾಯಣ. ಹಾಗಾಗಿ ಹನುಮಂತ ಮದುವೆ ಆಗಿದ್ದಾನೆ, ಆದರೆ ಸಂಸಾರಸ್ಥನಲ್ಲ. ಗೃಹಸ್ಥ ಅಷ್ಟೇ, ಆದರೆ ಸಂಸಾರಸ್ಥನಲ್ಲ. ಇಂಥ ಹನುಮಂತ ಮತ್ತು ಸುವರ್ಚಲಾದೇವಿಯರ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಈ ದಿನದ ಭಾಗ್ಯನಗರ. ಇವತ್ತು ಹೈದರಾಬಾದ್ ಅಂತ ಕರೀತಾರೆ, ಹಿಂದೆ ಭಾಗ್ಯನಗರ ಅಂತ ಕರೀತಿದ್ರು. ಆ ಹೈದರಾಬಾದ್ನಲ್ಲಿ ಭಾಗ್ಯನಗರದಲ್ಲಿ ಹನುಮಂತ ಮತ್ತು ಸುವರ್ಚಲಾದೇವಿಯರ ದೇವಸ್ಥಾನವಿದೆ. ಮದುವೆ ಆಗದೆ ಇರೋರು, ಮದುವೆಯಾಗಿ ಗಂಡ ಹೆಂಡತಿಯರ ಮಧ್ಯೆ ಏನಾದರೂ ವ್ಯತ್ಯಾಸಗಳಿದ್ರೆ, ಸಂಸಾರದಲ್ಲಿ ತಾಪತ್ರಯಗಳಿದ್ರೆ, ವಿರಸಗಳಿದ್ರೆ, ಆ ಹನುಮಂತ ಮತ್ತು ಸುವರ್ಚಲಾದೇವಿಯರ ದರ್ಶನಾಶೀರ್ವಾದವನ್ನು ಪಡೆದರೆ, ಆ ಭಾಗ್ಯನಗರ ಹೈದರಾಬಾದ್ನಲ್ಲಿರುವಂತಹ ಹನುಮಂತ ಮತ್ತು ಸುವರ್ಚಲಾದೇವಿಯರ ದರ್ಶನಾಶೀರ್ವಾದವನ್ನು ಪಡೆದರೆ ಬರುವಂತ ಸಂಸಾರದ ತಾಪತ್ರಯಗಳನ್ನ, ವಿರಸಗಳನ್ನ ದೂರ ಮಾಡ್ತಾನೆ ಪರಮಾತ್ಮ. ತಾಯಿ ಸುವರ್ಚಲಾದೇವಿಯೊಂದಿಗೆ ಪ್ರತಿಷ್ಠಾಪಿತನಾಗಿದ್ದಾನೆ ಭಗವಂತ. ಅಂತ ಹನುಮಂತ ಬಲವಂತ, ಗುಣವಂತ, ಧೀಮಂತ, ಸಕಲರಿಗೂ ಕೂಡ ಬರುವಂತಹ ವಿರಸವನ್ನ, ಸಂಸಾರದಲ್ಲಿ ಬರುವಂತಹ ತಾಪತ್ರಯಗಳನ್ನು ದೂರ ಮಾಡಲೆಂಬುದಾಗಿ ಬೇಡ್ತಾ ಆ ಪವನ ಸುತನನ್ನ ಬೇಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನಾ ದಹನಾ ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನ ಪ್ರಿಯ. ಪವಮಾನ 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 ಜಗದ ಪ್ರಾಣ. ಚೂಟ ಉಪವೀತ ಹರಿಪ ಮಾರುತ ಕಾಮಾದಿ ವರ್ಗರಹಿತ, ಕಾಮಾದಿ ವರ್ಗರಹಿತ, ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ. ಕಾಮಿಷಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರ ಮತಿಯನ್ನು ನೀ ಮಾಡಿಸುವುದು. ಪವಮಾನ 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 ಜಗದ ಪ್ರಾಣ.
ಭಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸು. ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಭವ ಭಯಾರಣ್ಯ ದಹನ ದಹನ. ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣ ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಭವ ಭಯಾರಣ್ಯ ದಹನ ದಹನ. ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಭವ ಭಯಾರಣ್ಯ ದಹನ ಪವಮಾನ ಪವಮಾನ. ಭಕ್ತಿಯುತವಾಗಿ ಆ ಪವಮಾನನನ್ನ ಅಂಜನೇಯ ಸುತನನ್ನ ಭಕ್ತಿಯುತವಾಗಿ ಬೇಡ್ತಾ, ಇಂಥ ಆಂಜನೇಯ ಇವತ್ತಿಗೂ ಕೂಡ ಜೀವಂತನಾಗಿದ್ದಾನೆ. ಆತ ಚಿರಂಜೀವಿಯಾದಂಥವನು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತ ಚಿರಜೀವಿನಃ ಅಂತ ಹೇಳುತ್ತೆ ಶಾಸ್ತ್ರ. ಅಶ್ವತ್ಥಾಮ, ಬಲಿಚಕ್ರವರ್ತಿ, ಕೃಪಾ, ಆಂಜನೇಯ, ರಾವಣನ ತಮ್ಮನಾದಂಥ ವಿಭೀಷಣ, ಇವರೆಲ್ಲರೂ ಕೂಡ 7 ಜನ ಸಪ್ತ ಚಿರಂಜೀವಿಗಳು. ಅಂತ ಹನುಮ ಇವತ್ತಿಗೂ ಜೀವಂತನಾಗಿದ್ದಾನೆ. ದ್ವಾಪರ ಯುಗದ ಕಾಲದಲ್ಲಿ ಒಂದು ಸಾರಿ ಕೃಷ್ಣನ ಹೆಂಡತಿಯಾದಂಥ ಸತ್ಯಭಾಮಿಗೆ ಬಹಳ ಅಹಂಕಾರ ಬಂದ್ಬಿಡ್ತಂತೆ. ನಾನು ಮಹಾಸೌಂದರ್ಯವತಿ ಅಂತ, ಮಹಾಸೌಂದರ್ಯವತಿ ನಾನು ಅಂತ ಹೇಳಿ ಬಹಳ ಅಹಂಕಾರ ಬಂತು. ಯಾಕೆ ಅಂದ್ರೆ 16,000 ಹೆಂಡಿರ ಗಂಡನಾದಂತಹ ಕೃಷ್ಣನಿಗೆ ನನ್ನನ್ನು ಮದುವೆ ಆಗಿದ್ದಾನೆ ಅಂದ್ರೆ ನನ್ನ ಮೇಲೆ ಬಹುಪ್ರೇಮ. ಯಾಕೆ ಅಂದ್ರೆ ನಾನು ಮಹಾಸೌಂದರ್ಯವತಿ ಅನ್ನುವಂಥ ಅಹಂಕಾರ ಬಂತು. ಹಾಗೆ ಸುದರ್ಶನ ಚಕ್ರಕ್ಕೂ ಅಹಂಕಾರ ಬಂತಂತೆ. ಇಡೀ ಜಗತ್ತೆಲ್ಲ ನನ್ನನ್ನು ಕಂಡ್ರೆ ಹೆದರುತ್ತೆ. ಏನು ಕಾರಣ? ಕೃಷ್ಣನ ಕೈಯಲ್ಲಿ ನಾನು ಯಾವಾಗಲೂ ಸುತ್ತಾ ಇರೋದ್ರಿಂದಾನೇ ಕೃಷ್ಣನಿಗೆ ಜಗತ್ತಿನಲ್ಲಿ ಇಷ್ಟು ಬೆಲೆ. ಅವನ ಕೈಯಲ್ಲಿ ನಾನಿರೋದ್ರಿಂದಾನೇ ಕೃಷ್ಣನ ಕಂಡು ಎಲ್ಲರೂ ಹೆದರ್ತಾರೆ. ಹಾಗಾಗಿ ನಾನೇ ಪರಾಕ್ರಮಿ ಅಂತ ಆ ಸುದರ್ಶನ ಚಕ್ರ ಅಹಂಕಾರ ಪಟ್ಟ.
ಮತ್ತೊಬ್ಬ ಗರುಡ ಗಮನನಲ್ಲವೇ ಮಹಾವಿಷ್ಣು ಗರುಡನ ಮೇಲೆ ಕೂತ್ಕೊಂಡು ಹಾರ್ತಿದ್ನಲ್ಲ, ಆ ಗರುಡ ಅನ್ಕಳ್ತಂತೆ ಭೂಮಿ ಮೇಲೆ 14 ಲೋಕಗಳ ಮೇಲೆ ನನ್ನಷ್ಟು ವೇಗವಾಗಿ ಹಾರುವಂತಹ ಪ್ರಾಣಿ ಪಕ್ಷಿಗಳು ಯಾವೂ ಇಲ್ಲ, ನನ್ನಷ್ಟು ಯಾರು ವೇಗವಾಗಿ ಹಾರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೃಷ್ಣ ನನ್ನನ್ನು ವಾಹನವಾಗಿ ಮಾಡ್ಕೊಂಡಿರೋದು. ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಹಕ್ಕಿ ಮೇಲೆ ಕೂತ್ಕೊಂಡು ಹಾರ್ಬೋದಾಗಿತ್ತಲ್ಲ, ನನ್ನನ್ನೇ ಯಾಕೆ ಇರಿಸ್ಕೊಂಡಿದ್ದಾನೆ? ಯಾಕೆ ಅಂದ್ರೆ ನಾನು ವೇಗವಾಗಿ ಹಾರ್ತೀನಿ. ಅಹಂಕಾರ ಬಂತು. ಕೃಷ್ಣ ಏನೋ ಮಾತಾಡ್ಲಿಲ್ವಂತೆ, ಕಾಲಕ್ಕೋಸ್ಕರವಾಗಿ ಕಾಯ್ತಾ ಇದ್ದ. ಭಗವಂತ ಹಂಗೇನೆ, ಕಾಲಕ್ಕೋಸ್ಕರವಾಗಿ ಕಾಯ್ತಾನೆ. ಒಳ್ಳೇದಕ್ಕೆ ಒಳ್ಳೇದನ್ನೇ ಕೊಡ್ತಾನೆ, ಕೆಟ್ಟದ್ದಕ್ಕೆ ಕೆಟ್ಟದನ್ನೇ ಕೊಡ್ತಾನೆ. ಎರಡಕ್ಕೂ ಸ್ವಲ್ಪ ಕಾಲ ತಗೋತಾನಷ್ಟೇ. ಸ್ವಲ್ಪ ದಿನ ಆಯ್ತು. ಇವ್ರು ಮೂವರಲ್ಲೂ ಬಂದಂತ ಅಹಂಕಾರವನ್ನು ನೋಡಿದ ಕೃಷ್ಣ ಒಂದು ದಿನ ಗರುಡನನ್ನು ಕರೆದನಂತೆ. ಅಪ್ಪ ಗರುಡ ರಾಜ, ಬರ ಇಲ್ಲಿ. ಏನ್ ಸ್ವಾಮಿ, ನನ್ನಿಂದ ಏನು ಸೇವೆ ಆಗಬೇಕು? ಏನಿಲ್ಲ, ಶಂಖಾಸುರನ ವಧೆಯನ್ನ ಮಾಡಿದಂಥ ಆಂಜನೇಯ ಹನುಮಂತ ತಾನು ಶಂಖಗಿರಿಯಲ್ಲಿ ನೆಲೆಗೊಂಡಿದ್ದಾನೆ. ಚಿರಂಜೀವಿಯಾದಂಥ ಆತನಿಂದ ನನಗೆ ಸ್ವಲ್ಪ ಕೆಲಸ ಆಗಬೇಕಾಗಿದೆ. ರಾಮಧ್ಯಾನದಲ್ಲಿ ಕುಳಿತುಬಿಟ್ಟಿದ್ದಾನೆ, ಹೋಗಿ ನೀನು ಹೋಗಿ ಅವನನ್ನು ಕರ್ಕೊಂಡು ಬಾ, ನನಗೆ ಸ್ವಲ್ಪ ಅವನಿಂದ ಕೆಲಸ ಆಗಬೇಕಾಗಿದೆ ಅಂದ ಕೃಷ್ಣ ಪರಮಾತ್ಮ. ಇವನು ಸರಿ ಸ್ವಾಮಿ ಆಯ್ತು ಹಾರ್ತೀನಿ ಅಂತ ಹೇಳಿ ದ್ವಾರಕೆಯಿಂದ ಆ ಶಂಖಗಿರಿಗೆ ಭರ್ರನೆ ಹಾರಿಹೋದ. ಹಾರಿ ಹೋಗಿ ನೋಡ್ತಾನೆ, ಅಲ್ಲಿ ಹನುಮ ದ್ವಾಪರ ಯುಗದಲ್ಲಿ ಹನುಮ ಹಣ್ಣು ಮುದುಕನಾಗಿ ಆ ಪರಮಾತ್ಮ ಶ್ರೀರಾಮಚಂದ್ರನನ್ನ ಧ್ಯಾನವನ್ನು ಮಾಡ್ತಾ ಕುಳಿತಿದ್ದಾನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವಂತಹ ರಾಮ ತಾರಕ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾ ಆನಂದವಾಗಿ ಕುಳಿತಿದ್ದ. ಇವನು ಹೋಗಿ ನಮಸ್ಕಾರವನ್ನು ಮಾಡ್ದ. ನಮಸ್ಕಾರವನ್ನು ಮಾಡಿ ಕಣ್ಣು ಬಿಟ್ಟನಂತೆ. ಏನು ಹಣ್ಣಾದಂಥ ದೇಹ, ನೆರೆಗೆ ಕಟ್ಟಿದಂಥ ಚರ್ಮ, ಗೂನಾದ ಬೆನ್ನು, ಮೈಯೆಲ್ಲ ಕೃಶವಾಗಿ ಹೋಗಿದ್ದಾನೆ ಹನುಮ. ನೋಡ್ದ ಇವನು, ಅಯ್ಯೋ ಪರಮಾತ್ಮ, ಇವನು ನೋಡಿದ್ರೆ ಹಣ್ಣು ಮುದುಕನಂಗ ಅವನೇ. ಕೂತರನ್ನ ಮೇಲ್ ಕೆತ್ತಬೇಕು ಅಂತಂದ್ರೆ 2 ಆಳ ಬರಬೇಕು ಇವನಿಗೆ. ಇವನು ಯಾವ ಕೆಲಸ ಮಾಡ್ಕೊಡ್ತಾನೆ ಕೃಷ್ಣನಿಗೆ? ಇವನು ಯಾವ ಸೇವೆ ಮಾಡ್ತಾನೆ? ಆದದ್ದಾಗ್ಲಿ ಒಡೆಯನಾಜ್ಞೆ ಮೀರುವಂತಿಲ್ಲ. ಬಂದ, ಅಯ್ಯ ಹನುಮ, ನಿನ್ನನ್ನ ಕೃಷ್ಣ ಬರಮಾಡಿದ್ದಾನೆ, ಬರಬೇಕಂತೆ. ಆಂಜನೇಯ ಹೇಳ್ತಾನೆ, ಆಯ್ತಪ್ಪ ಬರ್ತೀನಿ ನಾನು, ಹೋಗು ಅಂದ. ಅಯ್ಯಯ್ಯೋ ಸ್ವಾಮಿ, ಇಷ್ಟು ವಯಸ್ಸಾಗೋಗಿದೆ, ನೀವು ಈ ಶಂಖಗಿರಿಯಿಂದ ಅಲ್ಲಿಗೆ ಬರೋವರೆಗೆ ಎಷ್ಟು ವರ್ಷವಾಗುತ್ತೋ, ಹಾಗಾಗಿ ನಾನು ಬಹಳ ವೇಗವಾಗಿ ಹಾರ್ತೀನಿ, ನನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಡಿ, ನಾನು ನಿಮ್ಮನ್ನ ಕರ್ಕೊಂಡು ಹೊರಟೋಗ್ತೀನಿ. ಇಲ್ಲಪ್ಪ, ಪರಮಾತ್ಮನ ಸೇವೆ ಮಾಡೋದಕ್ಕೆ ಯಾರ ಸಹಾಯವನ್ನು ಪಡ್ಕೊಳ್ಬಾರ್ದು, ನೀನು ಹೋಗು, ನಾನು ಬರ್ತೀನಿ ಅಂದ. ಸರಿನಪ್ಪ ಆಯ್ತು, ನಿನ್ನಿಚ್ಛೆ ಆದಂಗಾಗಲಿ ಅಂದ್ಬಿಟ್ಟು ಬಂದ್ಬಿಟ್ಟ ಇವನು. 3 ರಾತ್ರಿ 3 ಹಗಲು ಹಾರಿ ಗರುಡ ರಾಜ ಶಂಖಗಿರಿಯಿಂದ ದ್ವಾರಕೆಗೆ ಬಂದ. ದ್ವಾರಕೆಗೆ ಬಂದ್ರೆ ಅವನು ಬರೋವರೆಗೆ ಇಲ್ಲಿ ಕೃಷ್ಣ ಏನ್ ಮಾಡಿದ್ದ, ತನ್ನ ಚಕ್ರವಾದಂತಹ ಸುದರ್ಶನ ಚಕ್ರವನ್ನ ಆ ದ್ವಾರಕ್ಕೆ ಪಾಲಕನಾಗಿ ನಿಲ್ಲಿಸ್ಬಿಟ್ಟ. ಒಳಗಡೆಗೆ ಯಾರು ಬಿಡಬೇಡ. ಯಾರನ್ನ ಬಿಡ್ಬೇಕು? ಬಿಟ್ರೆ ನೀನು ಗರುಡನನ್ನು ಮಾತ್ರ ಬಿಡಬೇಕು. ಅವನ್ ಬಿಟ್ರೆ ಯಾರನ್ನ ಒಳಗಡೆ ಬಿಡೋ ಹಾಗಿಲ್ಲ. ನೀನ್ ದ್ವಾರಪಾಲಕನಾಗಿ ನಿಂತಿರು ಅಂತ ಹೇಳಿ ಸುದರ್ಶನ ಚಕ್ರವನ್ನ ಆ ದ್ವಾರಕ್ಕೆ ಅಡ್ಡಲಾಗಿ ನಿಲ್ಲಿಸಿ ತಾನು ಒಳಗಡೆ ಕೂಡ್ತ. ಇವನು ಬಂದ, ಯಾರು? ಗರುಡ ರಾಜ ಬಂದಂಥವನು ಒಳಗಡೆ ನೇರವಾಗಿ ಹಾರ ಬಂದಂಥವನು, ಸ್ವಾಮಿ ನಾನು ಬರಮಾಡದೆ ಆಂಜನೇಯನನ್ನ, ಅವನು ಇನ್ನೆಷ್ಟು ವರ್ಷವಾಗುತ್ತೋ, ಈ ವರ್ಷ ಹನುಮದ್ ವ್ರತ ಬಿಟ್ರೆ ಮುಂದಿನ ವರ್ಷದ ಹನುಮದ್ ವ್ರತಕ್ಕೆ ಬರ್ಬೋದು, ಇಲ್ಲ ಕಾರ್ತಿಕ ಸೋಮ ಹೊರ್ಕೊಂಡು ಬರ್ಬೋದು, ಬೇಗ ಬಂದ್ರೆ ಅಂದನಂತೆ. ಅನ್ನೋವರೆಗೆ ಆಂಜನೇಯ ಸ್ನಾನ ಮಾಡಿ ಮಡಿ ಉಟ್ಟು ಕೃಷ್ಣಪಾದ ಸೇವೆಗೆ ತಟ್ಟೆ ತಾಂಬೂಲಗಳನ್ನು ತಗೋಬತ್ತಾ ಇದ್ನಂತೆ. ಇವನು ಹೋಗೋವರೆಗೆ, ಇವನು ಸುಮಾರು ಹೊತ್ತು ಸುಧಾರಿಸ್ಕೊಂಡು ಒಳಗಡೆಗೆ ಹೋಗಿರೋದು. ಇವನು ಹೋಗೋವರೆಗೆ ಫಲಪುಷ್ಪ ತಾಂಬೂಲಗಳನ್ನ ಬಂಗಾರದ ತಟ್ಟೆಯನ್ನು ಹಿಡ್ಕೊಂಡು ಕೃಷ್ಣಪಾದ ಸೇವೆಗೆ ಸಿದ್ಧನಾಗ್ತಾ ಇದ್ದ. ಒಂದು ಕ್ಷಣಕ್ಕೆ ಮೈಯಲ್ಲಿದ್ದಂತಹ ರಕ್ತವೆಲ್ಲ ಇಳಿದು ಹೋದಂಗಾಗೋಯ್ತು ಗರುಡನಿಗೆ. ಅಲ್ಲ, ನಾನು ಅತಿ ವೇಗವಾಗಿ ಹಾರಬಲ್ಲಂತಹ ಪಕ್ಷಿ ಎನ್ನುವಂತ ಅಹಂಕಾರ ಪಟ್ಟುಬಿಟ್ನಲ್ಲ. ನನಗಿಂತ ಮುಂಚಿತವಾಗಿ ಮಂಗಳ ಸ್ನಾನವನ್ನು ಮಾಡಿ ಪೂಜೆಗೆ ಸಿದ್ಧವಾಗ್ತಾ ಇದ್ದಾನೆ ಆಂಜನೇಯ. ತಲೆ ತಗ್ಗಿಸ್ಕೊಂಡು ನಿಂತರೆ ಅಷ್ಟಕ್ಕೆ ಬಂದಳಂತೆ ತಾಯಿ ಸತ್ಯಭಾಮೆ. ಅವಳಿಗೇನ ಅಹಂಕಾರ? ನಾನು ಮಹಾ ಸೌಂದರ್ಯವತಿ ಎನ್ನುವಂತ ಅಹಂಕಾರ. ಅವಳು ಹೇಳ್ತಾಳೆ, ಬಂದು ತಟ್ಟೆ ಹಿಡ್ಕೊಂಡು ಕೃಷ್ಣನ ಸೇವೆಗೆ ಬರ್ತಾ ಇದ್ದಾಳೆ. ತಲೆ ಎತ್ತಿ ನೋಡಿದಂತಹ ಆಂಜನೇಯ ಆ ಸತ್ಯಭಾಮೆಯನ್ನು ನೋಡಿ ಕೇಳ್ತಾನಂತೆ, ಸ್ವಾಮಿ ನಿನ್ನ ಸೇವೆಗೆ ಸಿದ್ಧಳಾಗ್ತಾ ಇರುವಂತಹ ಈ ದಾಸಿ ಯಾರು? ಈ ಜನ್ಮದಲ್ಲಿ ನಿನ್ನ ಹೆಂಡತಿ ಯಾರು ಅಂದಂತೆ. ಈ ಜನ್ಮಕ್ಕೆ, ಈ ಯುಗಕ್ಕೆ ನಿನಗೆ ಹೆಂಡತಿ ಯಾರು? ನಿನ್ನ ಸೇವೆಗೆ ಬರ್ತಾ ಇದ್ದಾಳಲ್ಲ, ಈ ದಾಸಿ ಯಾರು ಅಂದ. ಸತ್ಯಭಾಮೆಗೆ ಅರ್ಥವಾಗೋಯ್ತು ಏನಂತ. ಎಷ್ಟೇ ಆದ್ರೂ ಹನುಮ ರಾಮಾಯಣದಲ್ಲಿ ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನು ಕಂಡಂಥವನು. ಅದಕ್ಕೆ ನನ್ನನ್ನು ದಾಸಿ ಅಂತ ಇದ್ದಾನೆ. ನನ್ನನ್ನು ದಾಸಿ ಅನ್ನೋದಾದ್ರೆ ಆ ಸೀತೆಯಂಥ ಸೌಂದರ್ಯವತಿಯಾಗಿದ್ದಿರಬಹುದು. ನಾನೇ ಸೌಂದರ್ಯವತಿ ಅಂತ ಅಹಂಕಾರ ಪಟ್ಬಿಟ್ನಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಲಂತೆ.
ಆಗ ಕೃಷ್ಣ ಕೇಳ್ತಾನೆ ಇವನನ್ನ, ಯಾರನ್ನ? ಆಂಜನೇಯನನ್ನ. ಅಪ್ಪ, ನನ್ನೀ ಅರಮನೆ ಮಹಾಪರಾಕ್ರಮಿಯಾಗಿದ್ದಂತಹ ನನ್ನ ದ್ವಾರಕ್ಕೆ ದ್ವಾರಪಾಲಕನಾಗಿ ನಿಲ್ಲಿಸ್ಕೊಂಡಿದ್ದೆ ನಾನು ಸುದರ್ಶನ ಚಕ್ರವನ್ನ. ಆ ಸುದರ್ಶನ ಚಕ್ರ ನಿನ್ನನ್ನು ಅಡ್ಡ ಹಾಕ್ಲಿಲ್ವೇ ಅಂದ ಕೃಷ್ಣ. ಆಗ ಈ ಹನುಮಂತ ಹೇಳ್ತಾನಂತೆ, ಸ್ವಾಮಿ, ಯಾವ ಚಕ್ರವೋ ಯಾವ ಸುದರ್ಶನನೋ ಗೊತ್ತಿಲ್ಲ, ನಿನ್ನ ಸೇವೆಗೆ ಆತರಾತರವಾಗಿ ಓಡ್ ಬರ್ತಾ ಇದ್ರೆ ಯಾವುದೋ ಒಂದು ಚಕ್ರ ಅಡ್ಡ ಬಂದ್ಬಿಡ್ತು. ಇನ್ನು ಈ ಚಕ್ರದ ಜೊತೆ ಯುದ್ಧ ಮಾಡ್ತಾ ನಿಂತ್ಕೊಂಡ್ರೆ ಸಮಯ ವ್ಯರ್ಥ ಅಂತ ಹೇಳಿ ಆ ಚಕ್ರವನ್ನ ನುಂಗ್ಕೊಂಡ್ಬಿಟ್ಟಿದ್ದೆ. ಉಗಿತಿನ ತಾಳು ಅಂತ ಉಗಿದ್ನಂತೆ ಸುದರ್ಶನ ಚಕ್ರವನ್ನು ಅಟದ್ಕೊಂಡು ನುಂಗ್ಕೊಂಡು ನಿಂತಿದ್ದ ಅವನು. ಆಂಜನೇಯನ ಎಂಜಲ ಸಮೇತವಾಗಿ ಬಿದ್ದನಂತೆ ಸುದರ್ಶನ ಚಕ್ರ. ಆ ಕೃಷ್ಣ ಹೇಳ್ತಾನೆ, ಅಯ್ಯ, ಅಹಂಕಾರ ಎನ್ನುವಂಥದ್ದು, ನಾನತ್ವ ಎನ್ನುವಂಥದ್ದು ದೇವಾನುದೇವತೆಗಳಿಗೆ ಎಂದಿಗೂ ಒಳಿತಲ್ಲ. ಮಹಾಪರಾಕ್ರಮಿಯಾದಂಥ ಹನುಮನೊಬ್ಬನೇ ನಿಮ್ಮ ಮೂವರ ಅಹಂಕಾರವನ್ನು ನಾಶ ಮಾಡಿದ ಅಂತ ಹೇಳ್ತಾನೆ. ಅಂಥ ಹನುಮ ಮುಖ್ಯ ಪ್ರಾಣ ದೇವರು ನಿಮಗೆಲ್ಲರಿಗೂ ಶುಭವನ್ನ, ಗೆಲುವನ್ನ, ನಲವನ್ನ ಉಂಟು ಮಾಡಿ ಕಾಪಾಡಲಿ. ಈ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಚಿನ್ನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ವೈಭವದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಆ ಪರಮಾತ್ಮ ಆಂಜನೇಯ ಸುತ ಆಂಜನೇಯ ಪವಮಾನ ಸಕಲರಿಗೂ ಸಕಲ ಸನ್ಮಂಗಳವನ್ನ, ಆಯುಷ್ ಆರೋಗ್ಯವನ್ನ, ಸುಖ ಸಮೃದ್ಧಿಯನ್ನ ಕೊಟ್ಟು ಅನುಗ್ರಹಿಸಿ ಕಾಪಾಡಲೆಂಬುದಾಗಿ ಬೇಡ್ತಾ, ಮಹಾಪರಾಕ್ರಮಿಯಾದಂಥ ಆ ಹನುಮಂತನನ್ನ ಭಕ್ತಿಯಿಂದ ನಾವು ನೀವೆಲ್ಲರೂ ಕೂಡ ಧ್ಯಾನವನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆಂಜನೇಯ ವರದ ಗೋವಿಂದೋ, ಪುಂಡರೀಕ ವರದ ಗೋವಿಂದ, ಚಿನ್ನಳ್ಳಿ ವೀರಾಂಜನೇಯ ಪಾದಕ್ಕೆ ಗೋವಿಂದೋ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೇ ಬಳಿರೇ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೇ ಬಳಿರೇ ಹನುಮಂತ. ಅಟ್ಟು ಅಗಳರೆದೆ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟನಿನಹುದು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೇ ಬಳಿರೇ ಹನುಮಂತ. ರಾಮನಪ್ಪಣೆಯಿಂದ ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದ ಈ ಮಹಿಯಳು ನಿನಗಾರೈಸಾಟಿ. ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮನ ಸ್ಮರಣೆಯ ಮಾಡಿ. ದೂರದಿಂದ ಸೂರನ ಪುರವನೆ ನೋಡಿ ಭರದಿ ಶ್ರೀರಾಮನ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿಂದ ದಿಟ್ಟ ಮೂರುತಿ ಬಳಿರೇ ಬಳಿರೇ ಹನುಮಂತ. ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಆ ಮಹವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು. ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು. ಅಣ್ಣ ಪಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿರೇ ಬಳಿರೇ ಹನುಮಂತ.
ಇತ್ತರ ಕಸರ ಅಂಗವನಳಿಸಿದೆ ಅತಿರಣ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ ದೂರು ಪೇಳಿದರಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ ಘೋರ ಕಪಿಯನಿ ಹಿಡಿದ ಹುಗನ್ನುತ ಶೂರರ ಕಳುಹಿದ ನಿಜ ಸುತನೊಡನೆ ಎಷ್ಟು ಸಾಹಸವಂತ ನೀನೇ ಬಲವಂತ ಮೂರುತಿ ಬಳಿರೆ ಬಳಿರೆ ಹನುಮಂತ ಬ್ರಹ್ಮಾಸ್ತ್ರದಿಂದ ಹಿಡಿದನು ಇಂದ್ರಜಿತು ಕಡುಕೋಪದಿಂದ ಎಡೆಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ ಗುಡುಗುಡು ಗುಡುಗುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿತೆಡೆಗೆ ಕಂಡನು ರಾವಣನು ಕಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಕಂಡನು ರಾವಣನು ಕಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು ಕಂಡು ಮಡದ ಬಿಡೆ ನೋಡು ಕಪಿಯನೆ ಗಂಡು ಗಲಿಗು ದುರಿಸಿ ನೋಡಿದನು ಎಷ್ಟು ಸಾಹಸವಂತ ನೀನೇ ಬಲವಂತ ಮೂರ್ತಿ ಬಳಿರೆ ಬಳಿರೆ ಹನುಮಂತ ನಿನ್ನವಾಕೋ ನಿನಗಿಷ್ಟು ಎಲ್ಲವೋ ಕೋಡಗನೆ ನೆಲೆಯಾವುದು ಹೇಳೋ ನಿನ್ನೊಡೆಯನ ಹೆಸರೇನೋ ಎಲ್ಲವ್ಯಾಕೋ ನಿನಗಿಷ್ಟು ಎಲ್ಲವೋ ಕೋಡಗನೆ ನೆಲೆಯಾವುದು ಹೇಳೋ ನಿನ್ನೊಡೆಯನ ಹೆಸರೇನೋ ಬಲವಂತ ರಾಮರ ಭಂಡ ಬಂದಿಹೆನೋ ಹಲವು ಮದ್ಯಾಕೋ ಹನುಮನು ನಾನೇ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದೇನೋ ಹುಡಿಯೇಳಿಸುವೆನು ಕುಲ್ಲರ ಕಸರನೆ ತೊಡೆವೆನು ನಿನ್ನ ಹಣೆಯ ಅಕ್ಷರವನು ಎಷ್ಟು ಸಾಹಸವಂತ ನೀನೇ ಬಲವಂತ ಮೂರುತಿ ಬಳಿರೆ ಬಳಿರೆ ಹನುಮಂತ ನಿನ್ನಂಥ ದೂತರು ಕೂಳ ರಾವಣನು ಸುಡಿರೆಂದ ಬಾಲವ ಸುತ್ತಿವಸನವ ಕಡು ಕೋಪದಿಂದಲಿ ಕೂಳ ರಾವಣನು ಸುಡಿರೆಂದ ಬಾಲವ ಸುತ್ತಿವಸನವ ಒಡೆಯನ ಮಾತಿಗೆ ತಡಬಡೆಗಿಲ್ಲದೆ ಒಡನೆ ಮುಟ್ಟಿದರು ಗಡಿಮನೆಯವರು ಎಷ್ಟು ಸಾಹಸವಂತ ನೀನೇ ಬಲವಂತ ಮೂರುತಿ ಬಳಿರೆ ಬಳಿರೆ ಹನುಮಂತ
ಬಳಿರೆ ಬಳಿರೆ ಹನುಮಂತ. ಶಂಖ ದೈತ್ಯನ ಕೊಂದೆ ಚರಣ
ತುಳಿ ಎಷ್ಟು ಸಾಹಸವಂತ ನೀನೇ ಬಲವಂತ ಮೂರುತಿ ಬಳಿರೆ ಬಳಿ